ಬೆಂಗಳೂರು ಹಾಲು ಒಕ್ಕೂಟ 1965ರಲ್ಲಿ ಡೈರಿ ಪ್ರಾರಂಭ ಆಗಿದೆ. MT ಕೃಷ್ಣಪ್ಪನವರು ಅವರು ಈ ಒಂದು ಕಟ್ಟಡವನ್ನು ಅವತ್ತು ಈ ಜಾಗದಲ್ಲಿ ಕಟ್ಟಿದ್ದು. ತದನಂತರದಲ್ಲಿ ಅವತ್ತಿನ ಕಾಲದಲ್ಲಿ ಬೆಂಗಳೂರು ಒಕ್ಕೂಟ ಕೋಲಾರ ಜಿಲ್ಲೆನೂ ಕೂಡ ಇದಕ್ಕೆ ಇತ್ತು. ಹಳೆ ಕೋಲಾರ ಜಿಲ್ಲೆ, ಈಗಿನ ಚಿಕ್ಕಬಳ್ಳಾಪುರ, ಕೋಲಾರ ಎರಡೂ ಸೇರಿ ಬೆಂಗಳೂರು ಹಾಲು ಒಕ್ಕೂಟ. ಅದಾದ ನಂತರದ ದಿನಗಳಲ್ಲಿ ಒಕ್ಕೂಟ ಹಾಲು ಉತ್ಪಾದಕರು ಮತ್ತು ಕ್ಷೇತ್ರ ಬೆಳವಣಿಗೆ ಆದಂತೆಲ್ಲ ಇಡೀ ರಾಜ್ಯಕ್ಕೆ ಒಕ್ಕೂಟ ಬೇಕು ಅಂತ ಹೇಳಿ ನಂದಿನಿಯನ್ನು KMF ಅಂತೇಳಿ ಕರ್ನಾಟಕ ಮಿಲ್ಕ್ ಫೆಡರೇಷನ್ ಅಂತ ನಾವು ಪ್ರಾರಂಭ ಮಾಡಿ ರಾಜ್ಯದ ಎಲ್ಲ ಕಡೆ ಒಕ್ಕೂಟಗಳನ್ನು ತೆರೆಯುವಂಥ ಕೆಲಸ ಮಾಡ್ತೀವಿ. ಸೊ ಇಡೀ ರೈತ ಸಮುದಾಯದಲ್ಲಿ ಕ್ಷೀರ ಕ್ಷೇತ್ರದಲ್ಲಿ ಏನಪ್ಪ ಅಂತ ಹೇಳಿದ್ರೆ ವಿಶೇಷ ಏನಪ್ಪ ಅಂತ ಹೇಳಿದ್ರೆ ರೈತರು ಬೆಳಗ್ಗೆನೂ ಎದ್ದಿರಬೇಕು, ರಾತ್ರಿನೂ ಎದ್ದಿರಬೇಕು. ಯಾಕೆ ಅಂತ ಅಂದರೆ ಅಷ್ಟು ಸೂಕ್ಷ್ಮವಾದಂಥ ಪ್ರಾಣಿಗಳು, ಏನು ಹಸುಗಳೇನಿದೆ ಆ ಸೂಕ್ಷ್ಮವಾದಂಥ ಕೆಲಸ. ಸೊ ಆ ಒಂದು ನಿಟ್ಟಿನಲ್ಲಿ ಕಷ್ಟಪಡುವಂಥ ರೈತರು, ಆ ರೈತರಿಗೆ ಶಕ್ತಿ ಕೊಡಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಉದ್ದೇಶ. ಸಾಕಷ್ಟು ಬೆಳವಣಿಗೆಯನ್ನು ನಮ್ಮ ಕರ್ನಾಟಕದಲ್ಲಿ ನಂದಿನಿ ಬಳಗ, ಹಾಲು ಒಕ್ಕೂಟ, KMF ಅಡಿನಲ್ಲಿ ಸಾಕಷ್ಟು ಬದಲಾವಣೆಗಳನ್ನು, ಸಾಕಷ್ಟು ವಿಚಾರಗಳನ್ನು ನಾವು ಸಾರ್ವಜನಿಕರಿಗೆ, ಗ್ರಾಹಕರಿಗೆ, ರೈತರ ದೃಷ್ಟಿಯಿಂದ ವಿಶ್ವದ ಮಾರುಕಟ್ಟೆಯನ್ನು ಎಲ್ಲ ಕಡೆ ನಾವು ಬೆಳವಣಿಗೆಯನ್ನು ಸಾಕಷ್ಟು ಕಂಡಿದ್ದೇವೆ. ಆದರೆ ಇವತ್ತು ಖಾಸಗಿ ಸಂಸ್ಥೆಗಳು ಕೂಡ ನಮ್ಗೆ ಅಷ್ಟೇ ಪೈಪೋಟಿಯನ್ನು ನಮಗೆ ನೀಡ್ತಾ ಇದೆ. ಈ ಖಾಸಗಿ ಸಂಸ್ಥೆಗಳು, ಸಾಕಷ್ಟು ಸಂಸ್ಥೆಗಳು ಇವತ್ತು ನಗರ ಪ್ರದೇಶಗಳಲ್ಲಿ ಲಗ್ಗೆ ಹಾಕಿರ್ತಕ್ಕಂಥದ್ದು. ಸೊ ಇವತ್ತು ಸೋಷಿಯಲ್ ಮೀಡಿಯಾ ಕೂಡ ಅಷ್ಟೇ ಪ್ರಭಾವವನ್ನು ಬೀರಿರುವಂಥದ್ದು. ಇವತ್ತು ನಮ್ಮ ಬೆಂಗಳೂರು ಹಾಲು ಒಕ್ಕೂಟಕ್ಕೆ ನಮ್ಮದೇ ಆದಂಥ ಒಂದು ಇತಿಹಾಸ ಇರ್ತಕ್ಕಂಥದ್ದು. ನಾವು ಈ ಇತಿಹಾಸವನ್ನು ಉಳಿಸಬೇಕು, ರೈತರಿಗೆ ಶಕ್ತಿಯನ್ನು ಕೊಡಬೇಕು, ಗ್ರಾಹಕರಿಗೆ ಉತ್ತಮವಾದಂಥ ಗುಣಮಟ್ಟದ ಪ್ರಾಡಕ್ಟ್ಗಳನ್ನು, ಗುಣಮಟ್ಟದ ಹಾಲನ್ನು ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಗುರಿ. ಜೊತೆಗೆ ಕಾರ್ಮಿಕರಿಗೂ ಕೂಡ ನ್ಯಾಯವನ್ನು ಒದಗಿಸಬೇಕು ಅಂತಕ್ಕಂಥ ಗುರಿಯನ್ನು ಇಟ್ಕೊಂಡು ನಮ್ಮ ಬೆಂಗಳೂರು ಹಾಲು ಒಕ್ಕೂಟ ಕೆಲಸ ಮಾಡ್ತಾ ಇದೆ. ನಾನು 3 ಬಾರಿ ಲೋಕಸಭಾ ಸದಸ್ಯನಾಗಿದ್ದಂಥವನು. ನನ್ನನ್ನು ಅನಿವಾರ್ಯ ಕಾರಣಗಳಿಂದ ನನಗೆ ನಮ್ಮೆಲ್ಲ ನಾಯಕರ ಒತ್ತಾಸೆಯ ಮೇರೆಗೆ ನನ್ನನ್ನು ಬೆಂಗಳೂರು ಹಾಲು ಒಕ್ಕೂಟಕ್ಕೆ ಕರ್ಕೊಂಡು ಬಂದು ನಿರ್ದೇಶಕರನ್ನು ಮಾಡಿ, ಅಧ್ಯಕ್ಷರನ್ನ ಕೂಡ ನಮ್ಮೆಲ್ಲ ನಿರ್ದೇಶಕರು ಅವರು 14 ಜನ, 14 ಕ್ಷೇತ್ರಗಳಲ್ಲಿ ಒಕ್ಕೂಟದಲ್ಲಿ, ತಾಲೂಕು, ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು ಉತ್ತರ ಜಿಲ್ಲೆ, ಬೆಂಗಳೂರು ದಕ್ಷಿಣ ಜಿಲ್ಲೆ ಎಲ್ಲರೂ ಕೂಡ ಇವತ್ತು ಅವಿರೋಧವಾಗಿ ನನ್ನನ್ನು ಆಯ್ಕೆ ಮಾಡಿ ಸಂಪೂರ್ಣವಾದಂಥ ಜವಾಬ್ದಾರಿಯನ್ನು ಕೊಟ್ಟು ಇಲ್ಲಿ ನಾವು ಕಳೆದ 8 ತಿಂಗಳಿಂದ ನಾವು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇವೆ. ಇವತ್ತೇನು ನಮ್ಮ ಒಕ್ಕೂಟ ಇದೆ, ಬೆಂಗಳೂರು ಹಾಲು ಒಕ್ಕೂಟ ಇದೆ, ಬೆಂಗಳೂರು ಹಾಲು ಒಕ್ಕೂಟ ಅಂತಲ್ಲ, ಎಲ್ಲ ಒಕ್ಕೂಟಗಳು ಕೂಡ ನಂದಿನಿ ಅಂತ ಹೇಳಿದ್ರೆ ನಮ್ಮದೇ ಆದಂಥ ಒಂದು ಗುಣಮಟ್ಟವನ್ನು ಕಾಯ್ದುಕೊಂಡು ಬಂದಿದ್ದೇವೆ. 1 ಕೋಟಿ ಲೀಟ್ರು ಹಾಲು ಪ್ರತಿನಿತ್ಯ ನಾವು ಮಾರುಕಟ್ಟೆಗೆ ರಾಜ್ಯದಲ್ಲಿ ನಾವು ವಿತರಣೆಯನ್ನು ಮಾಡ್ತಾ ಇದ್ದೇವೆ. ಅದರಲ್ಲಿ ನಮ್ಮ ಒಕ್ಕೂಟದಿಂದ ಈಗ ಬೇಸಿಗೆ ಇರೋದ್ರಿಂದ 94 ಲಕ್ಷ 95 ಲಕ್ಷ ಲೀಟರ್ಗೆ ಬಂದಿದೆ. ನಮ್ಮ ಒಕ್ಕೂಟದಲ್ಲೇ ಸುಮಾರು 18 ಲಕ್ಷದಿಂದ ಈಗ 16 ಲಕ್ಷ ಲೀಟರ್, 16,25,000 ಲೀಟರ್ಗೆ ಇವತ್ತು ನಾವು ಶೇಖರಣೆಯನ್ನು ಮಾಡ್ತಾ ಇದ್ದೀವಿ. ಹಾಲಿನ ಶೇಖರಣೆಯನ್ನು, ಗುಣಮಟ್ಟದ ಶೇಖರಣೆ. ನಮಗೂ ಬೇರೆಯವ್ರಿಗೂ ಏನಪ್ಪ ವ್ಯತ್ಯಾಸ ಅಂತ ಹೇಳಿದ್ರೆ, ಖಾಸಗಿಯವರು ಬೇರೆಯವ್ರು ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ, ನಾವು 24 ಗಂಟೆ ಒಳಗೆ ಮನೆ ಬಾಗಿಲಿಗೆ ಹಾಲನ್ನು ಕೊಡುವಂಥ ವ್ಯವಸ್ಥೆಯನ್ನು ಇಡೀ ರಾಜ್ಯದಲ್ಲಿ ನಾವು ಇಟ್ಕೊಂಡಿದ್ದೇವೆ.
ಇವತ್ತು ಹಾಲು ನಾವು ಬೆಳಗ್ಗೆ ಕರೆದ್ರೆ ನಾಳೆ ಇವತ್ತು ಸಂಜೆ ಒಳಗಡೆ ಅವ್ರ ಮನೆಗೆ ತಲುಪಿರ್ತದೆ, ಇಲ್ಲ ನಾಳೆ ಬೆಳಗ್ಗೆ ಒಳಗಡೆ ಅವ್ರಿಗೆ ಹಾಲು ಗುಣಮಟ್ಟದ ಫ್ರೆಶ್ ಮಿಲ್ಕ್. ಬೇರೆಯವರೆಲ್ಲರೂ ಕೂಡ ಬ್ರ್ಯಾಂಡಿಂಗ್ ಮಾಡಿಕೊಂಡು ಬೇರೆ ಬೇರೆ ಹೆಸರುಗಳನ್ನ ಇಟ್ಕೊಂಡು ಫ್ರೆಶ್ ಮಿಲ್ಕ್ ಅಂತೇಳಿ ಬೇರೆ ಬೇರೆ ರೀತಿಯಲ್ಲಿ ಮಾರುಕಟ್ಟೆಗೆ ಮಾಡ್ತಾರೆ. ನಂದಿನಿ 24 ಗಂಟೆ ಒಳಗಡೆ ಗ್ರಾಹಕರಿಗೆ ತಲುಪಿಸುವಂತ ಗುಣಮಟ್ಟದ ಹಾಲನ್ನ ಮೊದಲಿಂದನೂ ಕೂಡ ಕೊಟ್ಕೊಂಡು ಬಂದಿದೆ. ಇವತ್ತು ಕೂಡ ಅದನ್ನ ಮುಂದುವರಿಸ್ತಾ ಇದ್ದೇವೆ. ಅದಕ್ಕೆ ಶಕ್ತಿ ತುಂಬುವಂತ ಕೆಲಸ ಕೂಡ ನಾವು ಮಾಡ್ತಾ ಇದ್ದೇವೆ. ನಮ್ಮ ಒಕ್ಕೂಟದಲ್ಲಿ, ನಮ್ಮ ಬೆಂಗಳೂರು ಹಾಲು ಒಕ್ಕೂಟದಲ್ಲಿ ನಾವು ಪ್ರತಿನಿತ್ಯ ಮೊದಲು 16 ಲಕ್ಷ ಲೀಟ್ರು ಕಲೆಕ್ಟ್ ಮಾಡ್ತಾ ಇದ್ವಿ. ಈಗ 18 ಲಕ್ಷಕ್ಕೆ ಬಂದಿದ್ವಿ, ಈಗ ಮತ್ತೆ 16 ಲಕ್ಷಕ್ಕೆ ಈಗ ಬಂದಿದ್ದೇವೆ. ಇನ್ನೊಂದೆರಡು ತಿಂಗಳು ಮಳೆ ಬಂದ ಮೇಲೆ ತಿರ್ಗಾ ಒಂದು 2-2.5 ಲಕ್ಷ 3 ಲಕ್ಷ ಜಾಸ್ತಿ ಆಗುತ್ತೆ, 19 ಲಕ್ಷ ಆಗುತ್ತೆ ಅಂತೇಳಿ. ಬಟ್ ಆದರೆ ಗುರಿ ನಾವು ಕನಿಷ್ಠ 24 ಲಕ್ಷ ಲೀಟರ್ ಹಾಲನ್ನ ನಾವು ತಲುಪಬೇಕು ಅಂತಕ್ಕಂಥ ಗುರಿಯನ್ನ ಇಟ್ಕೊಂಡಿದ್ದೇವೆ. ಸೊ ಮಾರುಕಟ್ಟೆ ಸವಾಲು ಕೂಡ ನಮ್ಮ ಮುಂದೆ ಇದೆ. ಇವತ್ತು ಈ ರಾಜ್ಯದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ 4 ರೂಪಾಯಿ ದರವನ್ನ ಹೆಚ್ಚಿಗೆ ಮಾಡುದು. ಎಷ್ಟು? 4 ರೂಪಾಯಿ ಹೆಚ್ಚಿಗೆ ಮಾಡುದು. 4 ರೂಪಾಯಿ ಹೆಚ್ಚಿಗೆ ಮಾಡಿ 4 ರೂಪಾಯಿ ರೈತರು ಕೊಡಿ ಅಂತ ಹೇಳಿದ್ರು. 4 ರೂಪಾಯಿನ ಗ್ರಾಹಕರಿಗೂ ಜಾಸ್ತಿ ಮಾಡುದು. ಆದರೆ ಇವತ್ತು ಕೂಡ ನಾವು 4 ರೂಪಾಯಿ ಜಾಸ್ತಿ ಮಾಡಿದ್ರೂ ಕೂಡ ನಮ್ಮ ನಂದಿನಿ ಹಾಲೇ ಇವತ್ತು ಕೂಡ ಬೇರೆ ಹಾಲುಗಳಿಗಿನ್ನ ಎಲ್ಲರಿಗೂ ಕಡಿಮೆ ದರದಲ್ಲಿ ಕೊಡ್ತಾ ಇರ್ತಕ್ಕಂಥದ್ದು ನಮ್ಮ ವಿಶೇಷತೆ. ಯಾರು ಬೇರೆ ಯಾವ್ಯಾವುದು ಬ್ರ್ಯಾಂಡ್ಗಳಿದೆ ಎಲ್ಲ ಬ್ರ್ಯಾಂಡ್ಗಳಿಗಿನ್ನ ಕಡಿಮೆ ದರದಲ್ಲಿ ಯಾರು ಹಾಲು ಕೊಡ್ತಾ ಇದ್ದಾರೆ ಕರ್ನಾಟಕದಲ್ಲಿ ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿನೂ ಕೂಡ ನಾವೇನಾರ ಕಡಿಮೆ ಕೊಡ್ತಾ ಇದೀವಿ ಅಂದ್ರೆ ಅದು ನಂದಿನಿ ಹಾಲು ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಹೆಮ್ಮೆ ತರತಕ್ಕಂಥ ವಿಚಾರ. ನಾವು ಸರ್ಕಾರದ ಆದೇಶಕ್ಕೆ ಕಟ್ಟು ಬಿದ್ದು 4 ರೂಪಾಯಿ ನಾವು ಕೊಡ್ತಾ ಇದ್ವಿ, ರೈತರಿಗೂ ಕೊಡ್ತಾ ಇದ್ದೀವಿ, ಗ್ರಾಹಕರಿಗೂ ಜಾಸ್ತಿ ಮಾಡಿದ್ವಿ, ಹಾಲಿಗೆ ಮಾತ್ರ.